ಈ ಸತಿ ದಸರಾ ಥೀಮ್ನಲ್ಲಿ ನಾವು ತಿರುಪಾವೈನ ಸೆಲೆಕ್ಟ್ ಮಾಡ್ಕೊಂಡ್ವಿ. 30 ಪಾಶುರನೂ ಮಾಡಬೇಕು ಅಂತ ಮಾಡಿದ್ದೀವಿ. 30 ಪಾಶುರದಲ್ಲೂ 30 ಆಂಡಾಳನ್ನ ಮಾಡಿ ಇಟ್ಟಿದ್ದೀವಿ. ಪ್ರತಿಯೊಂದಕ್ಕೂ ಒಂದೊಂದು ಶ್ಲೋಕಕ್ಕೆ ಅದದ್ದು ನಂಬರ್ ಹಾಕಿ ಶ್ಲೋಕ ಮಾಡಿದ್ದೀವಿ. ಆಂಡಾಳ್ದು ತುಂಬ ಚೆನ್ನಾಗಿದೆ. ಆಂಡಾಳ್ ಅಂದರೆ ಆಂಡಾಳ್ ಕೊಂಡೆ ಅಂತ ಅವಳು ಹಾಕ್ಕೊಳ್ಳೋ ಗಂಟೆ ತುಂಬ ಫೇಮಸ್ಸು. ಅದು ಹೆಸರೇ ಆ ಗಂಟು ಹಾಕ್ಕೊಳ್ಳೋದೆ, ಆ ಗಂಟಿಗೆ ಆಂಡಾಳ್ ಅಂತ ಹೇಳೋದು. ಅವಳು ಹಾಕ್ಕೊಳ್ಳೋ ಹೇರ್ ಸ್ಟೈಲೇ ಮುಖ್ಯವಾದ್ದು. ಅದರಲ್ಲಿ ಆಂಡಾಳ್ ಕೊಂಡೆ ಅಂತಲೇ ಹೇಳೋದು ಇವತ್ತಿಗೂ. ಮದುವೆನಲ್ಲಿ ನಮ್ಮ ಶ್ರೀ ವೈಷ್ಣವರಲ್ಲಿ ಎಲ್ಲ ಹೆಣ್ಣಿಗೂ ಮದುವೆನಲ್ಲಿ ಅಲಂಕಾರ ಮಾಡ್ತಾರೆ ಆಂಡಾಳ್ ಅಂತ. ಇಂದ ತಂದಿರೋ ಬೊಂಬೆ ಇದು. ದೇವಸ್ಥಾನಗಳಲ್ಲಿ ಮಂಗಳಾರತಿ ಆದ ನಂತರ ಶಾತುಮರೆ ಅಂತ ದೇವರಿಗೆ ವಂದನೆ ಸಲ್ಲಿಸ್ತಾರೆ. ಆಗ ಹೇಳುವ ಒಂದು ಪದ್ಯ ನಾಲಾಯರ ಪ್ರಬಂಧದಲ್ಲಿರುವಂಥ ಒಂದು ಪದ್ಯ ತಿರುಪಾವೈ ಬರೆದಿರೋದು ಆಂಡಾಳ್ ಅಥವಾ ಗೋದಾದೇವಿ ಅಂತ. ಆಕೆ ತಮಿಳುನಾಡಿನ 12 ಆಳ್ವಾರುಗಳಲ್ಲಿ ಪ್ರಮುಖ ಆಳ್ವಾರುಗಳಲ್ಲಿ ಒಬ್ಬರು ಅಂತ ಕನ್ಸಿಡರ್ ಆದವಳು. ಬಹುಶಃ ಶ್ರೀ ವೈಷ್ಣವ ದೇವಸ್ಥಾನದಲ್ಲಿ ಶಾತುಮರೆ ಟೈಮ್ನಲ್ಲಿ ಶಾತುಮರೆ ಅಂದರೆ ಮಂಗಳಾರತಿ ಟೈಮ್ನಲ್ಲಿ ದೇವರಿಗೆ ವಂದನೆ ಸಲ್ಲಿಸುವಾಗ ಹೇಳೋ ಪದ್ಯಗಳಲ್ಲಿ ತಿರುಪಾವೈ ಕೂಡ ಒಂದು. ತಿರುಪಾವೈ ಬರೆದಿರೋದು ಗೋದಾದೇವಿ ಅಥವಾ ಆಂಡಾಳ್ ಅಂತ ಅಂತಾರೆ. ಆಕೆ ತಮಿಳುನಾಡಿನ 12 ಆಳ್ವಾರುಗಳಲ್ಲಿ ಒಬ್ಬಳು. ಆಕೆ ರಂಗನಾಥನನ್ನು ಸ್ತುತಿಸಿ ಅವನ ಪೂಜೆಗೆ ಅಣಿ ಮಾಡುವಂಥ ಪದ್ಯಗಳು 30 ಪದ್ಯಗಳಲ್ಲಿ ಹೇಳಿದ್ದಾಳೆ. ಆ 30 ಪದ್ಯಗಳನ್ನು ಇಲ್ಲಿ ಪಿಕ್ಚರೈಸ್ ಮಾಡೋಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. 1ನೇ ಪದ್ಯ, ತಿರುಪಾವೈ ಗೋದಾದೇವಿ ಬರ್ತಾಳೆ, ಸಖೀರನ್ನೆಲ್ಲ ಕರ್ಕೊಂಡು ಮಾರ್ಗಳಿ ಮಾಸ ಅಂತಂದರೆ ಧನುರ್ಮಾಸದ ಸಮಯ ಆಗಿದೆ, ಪೂಜಾ ಸಮಯ ಆಗಿದೆ, ಎಲ್ಲರೂ ಬನ್ನಿ ಅಂತ ಸಖಿಯರನ್ನು ಕರ್ಕೊಂಡು ಹೋಗೋಕ್ಕೆ ಬಂದು ಕರೀತಾಳಿಲ್ಲಿ. 2ನೇ ಪದ್ಯದಲ್ಲಿ ಅವಳು ಒಂದು ಮಂಗಳ ವ್ರತಾಚರಣೆಗೆ ತಾವು ಮಾಡೋ ತ್ಯಾಗಗಳು, ಅಲಂಕಾರ ತ್ಯಾಗ, ತ್ಯಾಗ ಎಲ್ಲ ತ್ಯಾಗ ಮಾಡಿ ದೇವ್ರ ಪೂಜೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾಳೆ. ಎಲ್ಲರೂ ಬನ್ನಿ ಅಂತ ಸಖಿಯರನ್ನು ಕರೀತಾ ಇದ್ದಾಳೆ. 3ನೇ ಪದ್ಯದಲ್ಲಿ ಪಾಶುರ ಅಂತ ಅದಕ್ಕೆ 3ನೇ ಪದ್ಯದಲ್ಲಿ ವಾಮನಾವತಾರನ ನೆನೆಸ್ಕೋತಾಳೆ. ವಾಮನಾವತಾರದಲ್ಲಿ ತ್ರಿವಿಕ್ರಮ ಬೆಳೆದಂಗೆ ನಿನ್ನ ಧ್ಯಾನ ಮಾಡಿದ್ರೆ ಗೋ ಸಂಪತ್ತು ವೃದ್ಧಿ ಆಗತ್ತೆ, ಪಶು ಸಂಪತ್ತು ವೃದ್ಧಿ ಆಗತ್ತೆ ಅಂತ ಹೇಳ್ತಾ ಇದ್ದಾಳೆ. 4ನೇ ಪದ್ಯದಲ್ಲಿ ವರ್ಷ ಋತು ಅಂತಂದರೆ ಮಳೆಗಾಲದ ವರ್ಣನೆ ಇದೆ. ಮಳೆಗಾಲ ನೆನೆಸ್ಕೊಂಡ್ರೆ ವಿಷ್ಣುವನ್ನೇ ನೋಡ್ದಂಗೆ ಆಗತ್ತೆ ಅಂತ ಗೋದಾದೇವಿ ತನ್ನ ಪದ್ಯದಲ್ಲಿ ಹೇಳ್ತಾರೆ. 5ನೇ ಪದ್ಯದಲ್ಲಿ ಕರ್ಮ ಕಳೆಯೋಕ್ಕೆ ಏನು ಮಾಡಬೇಕು ಅಂದರೆ ಕೃಷ್ಣನನ್ನು ಧ್ಯಾನ ಮಾಡಬೇಕು ಅಂತಾಳೆ. ಆವಾಗ ಕೃಷ್ಣನ ಹಲವಾರು ಅವತಾರಗಳು, ಅವನ ಶಕ್ತಾಸುರ ಅಂದ್ಕೊಂಡಿದ್ದು, ವಾಮನಾವತಾರ ಕೃಷ್ಣನಾಗಿದ್ದು, ಗೋಪಾಲ್ ಕೃಷ್ಣ ಆಗಿದ್ದು, ಅದನ್ನೆಲ್ಲ ನೆನೆಸ್ಕೊಂಡು ಹಾಡು ಹೇಳ್ತಾಳೆ. ಇನ್ನು 6ನೇ ಪದ್ಯ, ದೇವಸ್ಥಾನದಲ್ಲೆಲ್ಲ ಪೂಜೆ ಟೈಮ್ ಆಗಿದೆ, ಬನ್ನಿ ಹೋಗೋಣ, ಎಲ್ಲರೂ ಪೂಜೆಗೆ ಹೋಗೋಣ ಅಂತ ಗೋದಾದೇವಿ ಇವರನ್ನು ಕರೀತಾ ಇದ್ದಾಳೆ. 7ನೇ ಪದ್ಯದಲ್ಲಿ ಇನ್ನೂ ಮಲಗಿದೆಯಲ್ಲ, ಮೊಸರು ಕಡಿಯೋ ಶಬ್ದನಾದರೂ ನಿನಗೆ ಎಚ್ಚರ ಆಗಬೇಕು, ಅದನ್ನೂ ಕೇಳ್ತಾ ಇಲ್ವಲ್ಲ, ಮೊಸರು ಕಡಿಯೋ ಶಬ್ದನಾದರೂ ನಿನಗೆ ಎಚ್ಚರ ಆಗಬೇಕು, ಹೇಳಿ ಯಾಕೆ ಮಲ್ಕೊಂಡಿದ್ದೀರ ಅಂತ ಗೋದಾದೇವಿ ತನ್ನ ಸಖಿಯರನ್ನು ಕೇಳ್ತಾಳೆ. 8ನೇ ಪದ್ಯದಲ್ಲಿ ಎಮ್ಮೆಗಳೇ ದನಗಳೇ ಹೊರಟಿದ್ದಾವೆ ಬೆಳಗ್ಗೆ ಎದ್ದು, ನೀನು ಮಲ್ಕೊಂಡಿದ್ದೀರ ಅಂತ ಗೋದಾದೇವಿ ಸಖಿನ ಚುಡಾಯಿಸ್ತಾಳೆ. 9ನೇ ಪದ್ಯನೂ ಅದೇ ಆಲ್ಮೋಸ್ಟು. ಹಿರಿಯರೇ ಎಲ್ಲರನ್ನೂ ಸಖಿನ ಎಬ್ಬರಿಸಿ ಅಂತ ಗೋದಾದೇವಿ ಅಲ್ಲಿ ಹೇಳ್ತಾಳೆ 10ನೇ ಪದ್ಯದಲ್ಲಿ. ಇನ್ನು 11ನೇ ಪದ್ಯ, ಅಲ್ಲಿ ಗೋದಾದೇವಿ ನೋಡು, ಸಮೃದ್ಧವಾದ ಗೋಕುಲದಲ್ಲಿ ಗೊಲ್ಲರ ಹಟ್ಟಿನಲ್ಲಿ ನೀನು ಹುಟ್ಟಿದೆಯಾ ಕೃಷ್ಣ, ಆದರೂ ಆ ಕೃಷ್ಣನಷ್ಟೇ ಸುಂದರವಾಗಿರೋ ನೀನು ಎದ್ದು ಬಾ ಅಂತ ಸಖೀರನ್ನು ಕರ್ಕೊಂಡು ಬರ್ತಾ ಇದ್ದಾಳೆ. ಗೊಲ್ಲರ ಹಟ್ಟಿ ಅಲ್ಲಿದೆ. 12ನೇ ಪದ್ಯ ಅಲ್ಲಿ ಮಲಗಿರೋ ಸಖಿನ ತಿರುಗಿ ಎಬ್ಬರಿಸ್ತಾ ಇದ್ದಾಳೆ. 13ನೇ ಪದ್ಯದಲ್ಲಿ ಸಖಿ ಎಲ್ಲೋ ಮಲಗಿ ಮನೆಯಿಂದ ಆಚೆ ಕರೀತಾ ಇದ್ದಾಳೆ. 14ನೇ ಪದ್ಯನೂ ಅದೇ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. 15ನೇ ಪದ್ಯ ಸಖಿಯರೆಲ್ಲ ನೋಡ್ತಾ ಇದ್ದಾರೆ, ಅವಳು ಗೋದಾದೇವಿ ಹಾಡೋದನ್ನು ಕೇಳ್ತಾ ಇದ್ದಾಳೆ. 16ನೇ ಪದ್ಯದಲ್ಲಿ ಅಯ್ಯ ಬಾಗಿಲು ತೆಗಿ, ನಿಮ್ಮ ಮನೆಗೆ ಬಂದಿದ್ದೀವಿ ಅಂತ ಯಶೋಧನ ಮನೆಗೆ ಹೋಗಿ ಗೋದಾದೇವಿ ಕೃಷ್ಣನ ಕರೀತಾಳೆ. 17ನೇ ಪದ್ಯದಲ್ಲಿ ರಂಗನಾಥ ಇದ್ದಾನೆ, ಕೂತಿದ್ದಾರೆ ಅಂತ ಗೋದಾದೇವಿ ಹೇಳ್ತಾ ಇದ್ದಾಳೆ. 18ನೇ ಪದ್ಯದಲ್ಲಿ ಕೃಷ್ಣ
ಇವನು ಇನ್ನೂ ಮಲ್ಕೊಂಡಿದ್ದಾನೆ, ನಂದ ಯಶೋಧ ಮಲ್ಕೊಂಡಿದ್ದಾರೆ. ಅವ್ರನ್ನ ಎಬ್ಬರಿಸೋಕ್ಕೆ ತಾಯಿ ನೀವಾದ್ರು ಎಬ್ಬಿಸಿ ಅಂತ ಯಶೋಧ ನಂದನನ್ನು ಕೇಳ್ತಾ ಇದ್ದಾಳೆ ಗೋದಾದೇವಿ. 19ನೇ ಪದ್ಯದಲ್ಲಿ ಕೃಷ್ಣ ಇನ್ನೂ ಮಲಗಿದೆಯಲ್ಲ, ಬಾ ನಿನ್ನ ಪೂಜೆ ಮಾಡೋಕ್ಕೆ ನಾವು ಬಂದಿದ್ದೀವಿ ಅಂತ ಕರೀತಾ ಇದ್ದಾಳೆ. ನೀಲಾದೇವಿ ಜೊತೆಗೆ ಕೃಷ್ಣ ಮಲಗಿದ್ದಾನೆ. 20ನೇ ಪದ್ಯದಲ್ಲಿ ನೀಲಾದೇವಿ, ನೀನು ಇನ್ನೂ ಎಷ್ಟು ಚೆನ್ನಾಗಿ ಕಾಣಿಸ್ತೀಯ, ನಿನಗೆ ಕೃಷ್ಣನಿಗೆ ಇರೋ ಸಂಬಂಧ ನನಗೆ ಗೊತ್ತಿದೆ, ಕೃಷ್ಣನನ್ನು ಪೂಜೆಗೆ ಬಿಟ್ಕೊಡು ಅಂತ ಕೇಳ್ತಾಳೆ. ಅವಳಿಗೆ ನೋಡು, ನೀನು ಕನ್ನಡಿ ಬೀಸಣಿಗೆ ಎಲ್ಲ ಇಟ್ಟಿದ್ದೀನಿ, ಇದರಿಂದ ನಿನ್ನ ಸೌಂದರ್ಯ ಇಮ್ಮಡಿ ಆಗುತ್ತೆ ಅಂತ ಅವಳು ಹೇಳ್ತಾಳೆ. 20ನೇ ಪದ್ಯ. ಬನ್ನಿ 21. 21ನೇ ಪದ್ಯದಲ್ಲಿ ರಾಜಾದಿರಾಜರೇ ನಿನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ನೀನು ಎಲ್ಲ ರಾಜರಿಗೂ ರಾಜ, ಅಂಥ ರಾಜನಿಗೆ ನಾವು ನಮಸ್ಕಾರ ಮಾಡ್ತಾಯಿದ್ದೀವಿ, ನಮಗೆ ಕರುಣೆ ತೋರು ಅಂತ ಕೃಷ್ಣನ ಕೇಳ್ತಾ ಇದ್ದಾಳೆ ಗೋದಾದೇವಿ. 5ನೇ ಪದ್ಯದಲ್ಲಿ ಸಖಿ ಬರ್ತಾ ಇದ್ದಾಳೆ, ಕೃಷ್ಣ ಕೂತಿದ್ದಾನೆ, ನೀನು ನಮಸ್ಕಾರ ಮಾಡ್ತಿದ್ದೀವಿ ಅಂತ ಇದ್ದಾಳೆ. 7ನೇ ಪದ್ಯದಲ್ಲಿ ಕೃಷ್ಣನ ಹಲವು ಅವತಾರಗಳು, ರಾಮಾವತಾರ ಇದನ್ನೆಲ್ಲ ನೆನೆಸ್ಕೊಂಡು ಗೋದಾದೇವಿ ಕೃಷ್ಣನ ಸ್ತುತಿ ಮಾಡ್ತಾಳೆ. 24ನೇ ಪದ್ಯದಲ್ಲಿ ಜೈಲಿನಲ್ಲಿ ಹುಟ್ಟಿ ಗೋಕುಲದಲ್ಲಿ ಬೆಳೆದು ನೀನು ದೊಡ್ಡವನಾದಿ, ನಿನ್ನಂಥ ಕಂಸ ವಧೆ ಮಾಡಿದೆ, ನಿನ್ನಂಥ ಬಲಶಾಲಿನ ನಾವು ಪೂಜೆ ಮಾಡ್ತಿದ್ದೀವಿ ಬಾ ಅಂತ ಗೋದಾದೇವಿ ಕೃಷ್ಣನ ಕರೀತಾ ಇದ್ದಾಳೆ. 25ನೇ ಪದ್ಯದಲ್ಲಿ ಕೃಷ್ಣನ ಹಲವು ರೂಪಗಳನ್ನು ವಟಪತ್ರಶಾಹಿ ಅಂದರೆ ಆಲದಲ್ಲಿಯ ಕೃಷ್ಣ, ಅವನು ನೀನೆ, ಇವನು ಮಣಿವರ್ಣನು ನೀನೆ ಅಂತ ಅವ್ರನ್ನ ಪೂಜೆ ಮಾಡ್ತಾಯಿದ್ದಾರೆ. 26ನೇ ಪದ್ಯದಲ್ಲಿ ಗೋಕುಲದಲ್ಲಿ ನಿನ್ನ ದಯೆಯಿಂದ ಸಮೃದ್ಧವಾದ ಭೋಜನ ಕಂಡ್ವಿ ನಾವು, ಸಮೃದ್ಧಿ ಸುಖ ಸಂಪತ್ತು ಎಲ್ಲ ಸಿಕ್ತು ನಮಗೆ ಅಂತ ಕೃಷ್ಣನ ಸ್ತುತಿಸ್ತಾ ಇದ್ದಾಳೆ. 27ನೇ ಪದ್ಯದಲ್ಲಿ ನಿನ್ನ ಸಂಘ ಕೂಡಿ ನಾವು ಬೆಳೆದಿವಿ, ಅದೇ ನಮ್ಮ ಭಾಗ್ಯ, ನಿನ್ನಂಥ ಸಿಕ್ಕಿದೆ ನಮ್ಮ ಭಾಗ್ಯ ಅಂತ ಇದಕ್ಕೆ ಹೇಳ್ತಾ ಇದ್ದಾಳೆ. 28ನೇ ಪದ್ಯದಲ್ಲಿ ಆಕೆ ಕೃಷ್ಣನ ಅವತಾರವನ್ನು ಅಷ್ಟು ಕೊಂಡಾಡಿ ತಿರುಗಿ ಅವಳನ್ನು ನಮಸ್ಕಾರ ಮಾಡೋಕ್ಕೆ ಬರ್ತಾ ಇದ್ದಾಳೆ. 29ನೇ ಪದ್ಯದಲ್ಲಿ ದೇವಸ್ಥಾನಕ್ಕೆ ಸಖಿಯರೊಂದಿಗೆ ಮತ್ತು ಗೋ ಸಂಪತ್ತಿನೊಂದಿಗೆ ದೇವಸ್ಥಾನಕ್ಕೆ ಬರ್ತಾ ಇದ್ದಾಳೆ. 30ನೇ ಪದ್ಯದಲ್ಲಿ ಕೃಷ್ಣನ ಸಾಕ್ಷಾತ್ಕಾರ ಅಂದರೆ ರಂಗನಾಥನ ಸಾಕ್ಷಾತ್ಕಾರ ಆಗುತ್ತೆ. ಆ ರಂಗನಾಥನ ಸಾಕ್ಷಾತ್ಕಾರ ಆಗಿ ನಾವೇ ಧನ್ಯರು ಅಂತ ಗೋದಾದೇವಿ ರಂಗನಾಥನ ಪೂಜೆ ಮಾಡ್ತಾ ಇದ್ದಾಳೆ. ಇದು ಈ ಸಲದ ಥೀಮ್. ತಿರುಪಾವೈನ 30 ಪದ್ಯಗಳ ಸಾರಾಂಶನ ನಮ್ಮ ಕೈನಲ್ಲಿ ಸಾಧ್ಯವಾದಷ್ಟು ಹಿಡಿದಿಟ್ಟಿದ್ದೀವಿ. ನವರಾತ್ರಿ ದಸರಾ ಹಬ್ಬದ ಸಾಂಪ್ರದಾಯಿಕ ದಸರಾ, ಇದರಲ್ಲಿ 9 ಸ್ಟೆಪ್ಪು 7 ಸ್ಟೆಪ್ಪು 5 ಸ್ಟೆಪ್ಪು ಅಂತ ಇಡಬೇಕು. ನಾವು ಅದೇ ಥರ ಇಟ್ಟಿದ್ದೀವಿ. ಎಲ್ಲ ಪಟ್ಟದ ಬೊಂಬೆ, ಎಲ್ಲ ಊರಿನ ಬೊಂಬೆಗಳನ್ನೂ ಇಟ್ಟಿದ್ದೀವಿ. ಸಾಂಪ್ರದಾಯಿಕ ದಸರಾ ಇದು. ಇದರಲ್ಲಿ ರಾಜ ರಾಣಿ, ದುರ್ಗಾ, ಸರಸ್ವತಿ, ಲಕ್ಷ್ಮಿ, ಗಣೇಶ ಎಲ್ಲರೂ ಇದ್ದಾರೆ. ಇದರಲ್ಲಿ ಪಟ್ಟದ ಬೊಂಬೆಗಳಿದೆ, ಎಲ್ಲ ವಿಧವಾದ ಬ್ಯಾಂಡ್ ಸೆಟ್ಟುಗಳು ಇದೆ, ಎಲ್ಲ ದೇಶದ ಬ್ಯಾಂಡ್ ಸೆಟ್ಟುಗಳು ಇದೆ ಇದರಲ್ಲಿ. ಇದು ಇಲ್ಲಿ 100 ವರ್ಷದ್ದು ಪಗಡೆ ಇದೆ, ಪಗಡೆ ಆಡ್ತಾ ಇದ್ದಾರೆ ಹಳ್ಳಿನವರು. ಇದು 100 ವರ್ಷದ್ದು ಐವರಿ ಪಗಡೆ, ದಾಳ ಮತ್ತು ಕಾಯಿ ಇದೆ. ಇದರಲ್ಲಿ ಚನ್ನಪಟ್ಟಣದ್ದು, ಕಿನ್ನಾಳದು, ಆಮೇಲೆ ಸೂರತ್ದು, ಜೈಪುರದು ಎಲ್ಲ ದೇಶದ ಬೊಂಬೆ ಇದೆ. ಇಲ್ಲಿ ಗಾಗ್ರಾ ಹಾಕ್ಕೊಂಡಿರೋ ಹುಡುಗಿ ಜೈಪುರದ ಹುಡುಗಿ ಇವಳು. ಈ ಜೈಪುರದ ಹುಡುಗಿ ಮದುವೆಗೆ ಅಂತಲೇ ಈ ಡ್ರೆಸ್ ಮಾಡಿರ್ತಾರೆ. ಈ ಕೊಂಬಿನಲ್ಲಿ ಬೊಂಬೆನ ಕೊರೆದಿರ್ತಾರೆ. ಅಂಡಮಾನ್ನವ್ರಿಗಿದು ರಾಜಾರಾಣಿ ಅಂತ, ಅದನ್ನು ನನ್ನ ನಾದಿನಿ ತಂದುಕೊಟ್ಟಿದ್ದಾಳೆ. ಇದು ಮೈಸೂರು ಪ್ಯಾಲೇಸ್ನಲ್ಲಿ ಮಹಾರಾಜರು ಅಂಬಾರಿ ಜಂಬೂ ಸವಾರಿ ಹೊರಟಿದ್ದಾರೆ. ಅಲ್ಲಿ ಮಂತ್ರಿ ಒಬ್ಬರು ಹಿಂಬಾಲಿಸ್ತಾ ಇದ್ದಾರೆ. ಅಲ್ಲಿ ಅಂಬಾರಿ ಆನೆಗಳು ರೆಡಿಯಾಗಿದ್ದಾವೆ. ಪೆರೇಡ್ಗೆ ಅಂತ ಎಲ್ಲ ಸಾರ್ವಜನಿಕರು ಸಭಾಸದರು ನೋಡ್ತಾ ಇದ್ದಾರೆ. ದರ್ಬಾರ್ ಡ್ರೆಸ್ ಹಾಕ್ಕೊಂಡಿದ್ದಾರೆ ಎಲ್ಲ. ಮೈಸೂರು ರಾಜ್ಯದ ಸಕಲ ಸೇನೆ ಹೊರಟಿದೆ, ಇಲ್ಲಿಂದ ಹೊರಟಿದೆ. ಇದೆಲ್ಲ ಆದಮೇಲೆ ಇದನ್ನು ಅಂಬಾರಿ ಹಿಂಬಾಲಿಸುತ್ತೆ. ಅದ್ರ ಮಧ್ಯದಲ್ಲಿ ಇಲ್ಲಿ ಕರಾಟೆ ಹುಡುಗರು ತಮ್ಮ ಪ್ರದರ್ಶನ ಕೊಡ್ತಾ ಇದ್ದಾರೆ. ಆಮೇಲೆ ಮೈಸೂರು ರಾಜ್ಯದ ಮೇನಾ ರಾಣಿವಾಸದವರು ಇದರಲ್ಲಿ ಹೊರಟಿದ್ದಾರೆ. ರಾಣಿವಾಸಕ್ಕೆ ಬೇಕಂತ ಬೆಳ್ಳಿ ರಥ. ಮೈಸೂರು ರಾಜ್ಯದ ಸೇನಾ ಪಡೆಗಳಲ್ಲಿ ಇರೋ ಆನೆಗಳು, ಕುದುರೆಗಳು, ಒಂಟೆಗಳು ಇದು ಎಲ್ಲ ಹಿಂಗೆ ಬರ್ತಾ ಇದ್ದಾವೆ. ಮೆರವಣಿಗೆ ಹಿಂಗೆ ಸಾಕೊಂಡು ಬರುತ್ತೆ.
ಇದು ಗೋದಾದೇವಿ ಹೇಳಿದ್ನಲ್ಲ, ಗೋದಾದೇವಿ ಸಿಕ್ಕಿದ ತುಳಸಿ ವನ. ತುಳಸಿ ವನದಲ್ಲಿ ಆ ಆಚಾರ್ಯರಿಗೆ ಗೋದಾದೇವಿ ಸಿಗ್ತಾಳೆ, ಅವರನ್ನು ಕರ್ಕೊಂಡೋಗಿ ಬೆಳೆಸ್ತಾರೆ. ಗೋದಾದೇವಿ ಬೆಳೆಯುವಾಗ ದಿನ ಕೃಷ್ಣನಿಗೆ ರಂಗನಾಥನಿಗೆ ಹೂವು ಹಾರ ಮಾಡಿಕೊಡಮ್ಮ ಅಂತಾರೆ. ಅವಳು ಹೂವಿನ ಹಾರ ಮಾಡಿ, ತುಳಸಿ ಹಾರ ಮಾಡಿ ತನ್ನ ಕತ್ತಿಗೆ ಹಾಕ್ಕೊಂಡು ಅದನ್ನು ಕನ್ನಡಿಯಲ್ಲಿ ನೋಡ್ಕೊತಾಳೆ. ಒಂದು ದಿವಸ ಆ ಹಾರದಲ್ಲಿ ಕೂದಲು ಕಾಣಿಸುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಕೂದಲು ಎಲ್ಲಿಂದ ಬಂತು ಅಂತ. ನಾನು ಹಾಕ್ಕೊಂಡಿದ್ದೆಪ್ಪ ಅಂತಾಳೆ. ನೀನು ಹಾಕೋಬಾರ್ದಮ್ಮ, ದೇವರನ್ನಿಗೆ ಕೊಡಬೇಕು ಅಂತ ಅವ್ರು ಹೇಳ್ತಾಳೆ. ಇಲ್ಲ, ನಾನು ರಂಗನಾಥನೇ ಮದುವೆ ಆಗೋದು ಅಂತಾಳೆ. ಅದು ಇನ್ನೊಂದು ದೊಡ್ಡ ಕತೆ, ರಂಗನಾಥನೇ ಮದುವೆ ಆಗ್ತಾಳೆ. ಇದು ಶ್ರೀವಳ್ಳಿ ಪುತ್ತೂರು ಎಲ್ಲಿ ಗೋದಾದೇವಿ ಸಿಕ್ಕ ಸ್ಥಳ. ಒಂದು ಮನೆ, ಸಿಟ್ಔಟು, ಅಲ್ಲಿ ಆ ಕಿಚನ್ ಸೆಟ್ಟು, ಗೆಸ್ಟ್ ರೂಮು, ಆಫೀಸ್ ರೂಮು ಅಂತ ಒಂದು. ಆಮೇಲೆ ಅದು ಅಮೇರಿಕನ್ ಪಾರ್ಕ್ ಒಂದಲ್ಲಿ. ಆ ಪಾರ್ಕ್ನಲ್ಲಿ ಜನ ಬರ್ತಾಯಿದ್ದಾರೆ, ಹುಡುಗರಿದ್ದಾರೆ, ಆಟ ಆಡ್ತಾಯಿದ್ದಾರೆ. ಅದೊಂದು. ಇದು ಸ್ಪೇಸ್ ಸ್ಟೇಷನು, ಮಿಷನ್ ಮಾರ್ಸ್ ಅಂತ ಮಾಡಿದ್ದೀವಿ. ಮಾರ್ಸ್ಗೆ ಮಂಗಳಯಾನದ್ದು ಇದು ಅಂತ ಸುಮ್ಮನೆ ಎಷ್ಟು ಡಿಪಿಕ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಇದು ಚಿಕ್ಕದೊಂದು ಅಮ್ಯೂಸ್ಮೆಂಟ್ ಪಾರ್ಕು. ಅಲ್ಲಿ ಫುಡ್ ಸ್ಟೋರ್ ಇದೆ, ಕಿಚನ್ ಸ್ಟೋರ್, ಐಸ್ ಕ್ರೀಮ್ ಸ್ಟಾಲ್ ಇದೆ. ಇಲ್ಲಿ ಅಂಗಡಿ ಇದೆ, ಸಿಲ್ವರ್ ಅಂಗಡಿ ಇದೆ. ಇಲ್ಲಿ ಹೊರಗಡೆ ಸಿಟ್ಔಟು, ರೆಸ್ಟೋರೆಂಟ್ ಇದೆ. ನಮ್ಮ ಕಬ್ಬನ್ ಪಾರ್ಕನ್ನು ಮಾಡಿದ್ದೀವಿ. ವಿಧಾನಸೌಧ ಹಿಂದೆ ಇದೆ. ವಿಧಾನಸೌಧದ ಮುಂದೆ ಶೇಷಾದ್ರಿ ಏರ್ ಮೆಮೋರಿಯಲ್ ಹಾಲ್ ಬಿಲ್ಡಿಂಗ್ ಇದೆ. ಕಬ್ಬನ್ ಪಾರ್ಕ್ ರೋಡು. ಇಲ್ಲಿ ಜನ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ. ಇದು ಬ್ಯಾಂಡ್ ಸ್ಟ್ಯಾಂಡು ಕಬ್ಬನ್ ಪಾರ್ಕ್ದು.